ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಇದನ್ನೆಲ್ಲವನ್ನೂ ಕೂಡ ಫಾಲೋ ಮಾಡಿ ನಿಮ್ಮ ಮನೆಗೆ ಎಲ್ಲ ಒಳಿತಾಗುತ್ತೆ ಅಂತ ಹೇಳ್ತಾ, ಸೊ ಏನಪ್ಪ ಅಂದರೆ, ಸೊ ಹೆಂಗಸರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಓಕೆನಾ? ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆಯ ಒಳಿತಾಗುತ್ತೆ, ನಿಮ್ಮ ಮನೆಯ ವಾಸದೋಷ ನಿವಾರಣೆ ಆಗುತ್ತೆ, ನಿಮ್ಮ ಗಂಡನ ಅಭಿವೃದ್ಧಿಗೆ ನೀವು ಏನೆಲ್ಲ ಪ್ರಯತ್ನ ಪಡ್ತಿದ್ದೀರೋ ಅದೆಲ್ಲದೂ ಕೂಡ ಆಗುತ್ತೆ, ನೀವು ಅಂದ್ಕೊಂಡಂಗೆ ಕೆಲಸಗಳು ಆಗ್ತವೆ. ಏನು ಅಂತ ನೋಡ್ತಾ ಹೋಗೋಣ. ಸುಮಂಗಲಿಯರು ಏನು ಮಾಡ್ಬೋದು, ತಲೆಯಲ್ಲಿ ಯಾವಾಗಲೂ ಕುಂಕುಮ ಇರದೇ ಇರಬಾರ್ದಂತೆ. ಅದನ್ನು ನಿಮ್ಮ ಹಸ್ಬೆಂಡ್ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಕೈಗಳಿಂದಲೂ ತಲೆಯನ್ನು ಕೆರೆದುಕೊಳ್ಬಾರ್ದಂತೆ. ಇನ್ನು ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಹಾಕಬಾರ್ದಂತೆ. ಇನ್ನು ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ ತಾಂಬೂಲಗಳನ್ನು ಕೊಟ್ಟೇ ಕಳಿಸ್ಬೇಕಂತೆ. ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ, ಅವ್ರೇನು ಮಾಡಬೇಕಂದ್ರೆ ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಹೊಡಿಬಾರ್ದಂತೆ, ಮತ್ತು ಹೊಡೆಯುವ ಜಾಗದಲ್ಲೂ ಕೂಡ ಇರಬಾರ್ದು. ಇನ್ನು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕೊಯ್ದು ದೀಪ ಹಚ್ಚಬಾರ್ದಂತೆ. ಓಕೆನಾ? ಯಾಕಪ್ಪ ಅಂದರೆ ಇದರಿಂದ ಅವರಿಗೆ ಒಳಿತಾಗಲ್ಲ ಅಂತ. ಓಕೆ, ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ಹೋಗಿ ನೀರು ಹಾಕಿ ರಂಗೋಲಿ ಇಡಬೇಕು. ಇದನ್ನು ಮನೆಯವರು ಮಾಡಬೇಕು. ಲಕ್ಷ್ಮಿ ಒಳಗೆ ಬರಲು ಇದು ಚಿಹ್ನೆ ಅಂತಲೇ ಹೇಳ್ತಾರೆ. ಅಂದರೆ ಅವಾಗೆಲ್ಲ ನೋಡಿರ್ಬೋದು ನೀವು, ಕಸ ಎಲ್ಲ ಹೊಡೆದು ಸಗಣಿ ಎಲ್ಲ ಸಾರಿಸಿ ಮಾಡ್ತಾಯಿದ್ರು. ಇವಾಗ ಸೂರ್ಯೋದಯಕ್ಕೆ ಮುಂಚೆ ಅಟ್ಲೀಸ್ಟು ಬಾಗಿಲಿಗೆ ನೀರು ಹಾಕಿ ಅಲ್ಲೇನು ಮಾಡೋಕ್ಕೆ ರಂಗೋಲಿನ ಹಾಕಬೇಕು. ಇನ್ನು ಕೈಯಲ್ಲಿ ಯಾವಾಗಲೂ ಉಪ್ಪು ಮತ್ತು ಪಲ್ಯಗಳನ್ನು ಬಡಿಸಬಾರ್ದು, ಸ್ಪೂನಲ್ಲೇ ಬಡಿಸ್ಬೇಕು. ಮನೆಯಲ್ಲೂ ಏನಾದರೂ ಇಲ್ದಿದ್ಲಿ ತುಂಬಿದೆ ಎಂದು ಹೇಳಬೇಕು, ಇಲ್ಲ ಎಂದು ಹೇಳಬಾರ್ದು. ನಿಮ್ಮ ಮನೇಲಿ ಏನು ಇಲ್ಲದೇ ಇದ್ದರೂ ಇದೆ ಅಂತ ಹೇಳಬೇಕು. ದಿಂಬಿನ ಮೇಲೆ ಕೂರಬಾರ್ದು, ಇದೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ದುಃಖ ವಿಚಾರಿಸಲು ಬಂದವರನ್ನು ಆಹ್ವಾನಿಸಬಾರದು. ಅದೇ ರೀತಿ ಅವರು ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬಾರದು. ಈ ನಡುವೆ ದುಃಖ ವಿಚಾರಿಸಲು ಬಂದವರನ್ನು ಬನ್ನಿ ಬನ್ನಿ ಎಂದು ಆಹ್ವಾನಿಸಿ ಸ್ಥಳ ಕೊಟ್ಟು ಕೂರಿಸಿ ಕಾಫಿ ಕೊಟ್ಟು ತುಂಬ ಅತಿಥಿ ಮರ್ಯಾದೆಗಳನ್ನು ಮಾಡುತ್ತಿದ್ದಾರೆ. ಪರೋಕ್ಷವಾಗಿ ನಾವು ಅಶುಭವನ್ನು ಕೋರಿಕೊಳ್ಳಲು ಇದು ನಾಂದಿ ಆಗುತ್ತದೆ. ಹಾಗಾಗಿ ಏನು ಮಾಡಬೇಕು, ದುಃಖ ವಿಚಾರಿಸಲು ಬಂದವರನ್ನು ಆಹ್ವಾನಿಸಬಾರದಂತೆ. ಓಕೆನಾ? ಇನ್ನು ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಚ್ಬೇಕಂತೆ. ಅರಿಶಿಣ, ನೀವು ಹೊಸ ಬಟ್ಟೆಯನ್ನು ಧರಿಸ್ತೀರಂದ್ರೆ ಅದರ ಒಂದು ಮೂಲೆಯಲ್ಲಿ ಅರಿಶಿಣ ಹಚ್ಚಬೇಕು. ಇನ್ನು ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಧರಿಸಬಾರ್ದಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲಸ ಬಹಳಷ್ಟು ಕಡೆ ಸಹಜವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನು ಉಪ್ಪು, ಹುಣಸೆಹಣ್ಣು ಇವುಗಳನ್ನು ಯಾರಿಗೂ ಕೊಟ್ಟರು ಕೈಗೆ ಕೊಡಬಾರ್ದು, ಕೆಳಗೆ ಇಡಿ ಅಂತ ಹೇಳಬೇಕು. ಇನ್ನು ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅನ್ನ ಇಡಿ. ಇದರಿಂದ ನಿಮ್ಮ ಪೂರ್ವಜರದ್ದು ಏನಾದರೂ ನಿಮಗೆ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಪೂಜೆ ಮಾಡ್ಸೋಕ್ಕಾಗಲ್ಲ ಅಂದರೂ ಕೂಡ ಈ ಥರ ಮಾಡ್ಬೋದು. ಕಾಗೆಗಳಿಗೆ, ದನಗಳಿಗೆ ನಾವು ಊಟ ಮಾಡುವ ಮುನ್ನ ನಾಯಿ ಬೆಕ್ಕಿಗೆ ಊಟ ಮಾಡಿದ ಬಳಿಕ ಅನ್ನ ಇಡಿ. ಇನ್ನು ಒಡೆದ ತೆಂಗಿನಕಾಯಿ ನೀಡುವಾಗ 3 ಕಣ್ಣು ಇರುವ ಭಾಗವನ್ನು ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಇತರರಿಗೆ ಕೊಡಬೇಕು. ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು, ಕಾಲು ಅಲ್ಲಾಡಿಸ್ತಾ ಕೂರುವುದು, ಒಂಟಿ ಕಾಲಲ್ಲಿ ನಿಲ್ಲುವುದು ಮಾಡಬಾರ್ದು. ಇದರಿಂದ ದರಿದ್ರ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದೆ ಮಲಗಬಾರ್ದು. ಇನ್ನು ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಎನ್ನಬಾರ್ದಂತೆ. ಅದಕ್ಕೆ ಬದಲಾಗಿ ನಾಳೆ ತೆಗೆದುಕೊಳ್ತೀನಿ ಅಂತ ಹೇಳ್ಬೇಕಂತೆ. ಯಾವಾಗಲೂ ನಮ್ಮ ಬಾಯಲ್ಲಿ ಪೀಡೆ, ದರಿದ್ರ, ಶನಿ, ಕಷ್ಟ ಎಂಬ ಪದಗಳನ್ನು ಜಾಸ್ತಿ ಉಪಯೋಗವನ್ನು ಮಾಡಬಾರ್ದು. ಇದರಿಂದ ನಿಮಗೆ ದೋಷ ಉಂಟಾಗುತ್ತೆ. ಇನ್ನು ಮನೆಯಲ್ಲಿ ಧೂಳು, ಕಸ, ಜೇಡರ ಬಲೆ ಕಟ್ಟುವುದು ದರಿದ್ರ. 10 ದಿನಗಳಿಂದ ಒಮ್ಮೆ ಮಂಗಳ, ಶುಕ್ರವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಧೂಳು ಗೂಡುಗಳನ್ನು ಸ್ವಚ್ಛಗೊಳಿಸಬೇಕಂತೆ. ಇನ್ನು ಶ್ರಾದ್ದ ದಿನಗಳಂದು ಮನೆಯ ಮುಂದೆ ರಂಗೋಲಿ ಹಾಕಬಾರ್ದಂತೆ. ಇನ್ನು ದಿಂಬಿನ ಕವರ್, ಬೆಡ್ಶೀಟ್ಗಳನ್ನು ಆಗಾಗ ಒಗೆಯುತ್ತಿರಬೇಕಂತೆ. ಇವುಗಳಲ್ಲಿ ನಮಗೆ ಗೊತ್ತಿಲ್ಲದ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುವುದರಿಂದ ಇದರಿಂದ ನಮಗೆ ಹಾನಿ ಉಂಟಾಗುತ್ತಂತೆ. ಇನ್ನು ಒಳ್ಳೆಯ ಕೆಲಸಗಳನ್ನು ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಿಂದ ಮಾಡಬೇಕಂತೆ. ಇನ್ನು ಮಹಿಳೆಯರು ಮುಟ್ಟಾದಾಗ ಹೂವನ್ನು ಇಟ್ಕೊಳ್ಬಾರ್ದಂತೆ. ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಕೊಂಡು ಇರಬಾರ್ದಂತೆ. ಇದು ಜ್ಯೇಷ್ಠಾದೇವಿ ಸ್ವರೂಪ, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸಲು ವಿಘ್ನವಾಗುತ್ತಂತೆ. ಓಕೆನಾ? ಸೊ ಇದು ಈ ರೀತಿ ಇದೇನು ಹೇಳಿದ್ದೀನೋ ಪ್ರತಿಯೊಂದು ಕೂಡ ನೀವು ಹೆಣ್ಮಕ್ಳಾದರೂ ಫಾಲೋ ಮಾಡಬೇಕು. ಹಳ್ಳಿಯಲ್ಲಂತೂ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಸ್ತಿ ಅಂತಸ್ತು ಇರ್ತೇ ಇರ್ಬೋದು, ಆದರೆ ನೆಮ್ಮದಿ ಇರುತ್ತೆ ಅಂತಲೇ ಹೇಳ್ತೀನಿ. ಓಕೆನಾ? ಸಿಟಿಯಲ್ಲಿ ಎಲ್ಲ ದೊಡ್ಡ ಮನೆ ಇರುತ್ತೆ, ಅರಮನೆ ಥರ ಮನೆ ಇರುತ್ತೆ. ಕೆಲವೊಬ್ರು ನೆಮ್ಮದಿನೇ ಇರೋಲ್ಲ, ಕೆಲವೊಬ್ರು ಚಿಕ್ಕ ಮನೇಲಿದ್ದರೂ ಅವ್ರದ್ದು ಎಷ್ಟು ನೆಮ್ಮದಿ ಇರುತ್ತೆ ಅಲ್ವಾ? ಸೊ ಹಾಗಾಗಿ ದುಡ್ಡು ಮುಖ್ಯ ಅಲ್ಲ, ಓಕೆನಾ, ಜೀವನ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂದರೆ
ಈಗ ನಿಮ್ಮ ಮನೆಗೆ ಬಂದು ಕಷ್ಟಗಳನ್ನ ಹೇಳ್ಕೊತಾ ಇರ್ತಾರೆ ನೋಡಿ, ಅತಿಯಾಗಿ ಕಷ್ಟ ಹೇಳೋದು, ಕಣ್ಣೀರು ಹಾಕೋದು ಇದೆಲ್ಲ ಮಾಡ್ತಾರಲ್ಲ. ಸೊ ಅವರಿಂದ ದೂರ ಇರಿ. ನಿಮ್ಮ ಮನೇಲಿ ಬಂದು ಅವರು ಕಣ್ಣೀರು ಹಾಕ್ಬಾರ್ದು, ಅದೆಲ್ಲ ನಿಮಗೆ ಅಂಟ್ಕೊಳ್ಳುತ್ತೆ, ಓಕೆನಾ. ಸೊ ಹಾಗಾಗಿ ಯಾರ ಕಷ್ಟಗಳನ್ನೂ ಅತಿ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮದೇ ಆದ ನಿಮಗೆ ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನೇ ನೀವು ಮುಂದುವರ್ಸ್ಕೊಂಡು ಹೋಗಬೇಕು. ಅಂದರೆ ಆ ಕಷ್ಟಗಳನ್ನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಸೊ ಅವ್ರ ಕಷ್ಟನ ಕೇಳೋದು, ಇವ್ರ ಕಷ್ಟನ ಕೇಳೋದು, ಅವ್ರನ್ನ ಇದು ಮಾಡೋದು ಅದೆಲ್ಲ ಬಿಟ್ಟು ಬಿಡಬೇಕು. ನಿಮ್ಮ ಮನೇಲಿ ಬಂದು ಕಣ್ಣೀರು ಹಾಕೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.